ವೀಕ್ಷಕರೇ, ನೀವು ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಕಥೆಯನ್ನು ಮುಂದುವರಿಸೋಣ. ನಾನು ನಿಮ್ಮ ಪ್ರೀತಿಯ ಮಾಯಾ. ಕಥೆ ಕೇಳಿ, ತುಂಬ ಚೆನ್ನಾಗಿದೆ, ಪೂರ್ತಿಯಾಗಿ ಕೇಳಿ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗ ಇದ್ದ. ಅವನು ತುಂಬಾ ದಯಾಳು ಮತ್ತು ಸಹಾಯ ಮಾಡುವ ಸ್ವಭಾವದವನು. ಅವನಿಗೆ ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿ. ಒಂದು ದಿನ ರಾಮು ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ರಸ್ತೆಯ ಬದಿಯಲ್ಲಿ ಒಂದು ಚಿಕ್ಕ ನಾಯಿಯನ್ನ ಕಂಡ. ಆ ನಾಯಿಗೆ ಗಾಯವಾಗಿತ್ತು ಮತ್ತು ಅದು ತುಂಬಾ ದುಃಖದಿಂದ ಕೂಗುತ್ತಿತ್ತು. ರಾಮುವಿಗೆ ಅದನ್ನು ನೋಡಿ ತುಂಬಾ ಕರುಣೆ ಬಂತು. ಅವನು ತಕ್ಷಣ ಆ ನಾಯಿಯನ್ನು ಎತ್ತಿಕೊಂಡು ಮನೆಗೆ ಕರೆದುಕೊಂಡು ಹೋದ. ಅವನ ತಾಯಿ ಮೊದಲು ಸ್ವಲ್ಪ ಅಚ್ಚರಿಪಟ್ಟರು, ಆದರೆ ರಾಮುವಿನ ಮನಸ್ಸಿನ ಒಳ್ಳೆಯತನ ನೋಡಿ ಸಂತೋಷಪಟ್ಟರು. ಅವರು ಇಬ್ಬರೂ ಸೇರಿ ಆ ನಾಯಿಗೆ ಔಷಧಿ ಹಾಕಿ ಅದನ್ನು ನೋಡಿಕೊಳ್ಳಲು ಶುರುಮಾಡಿದರು. ಕೆಲ ದಿನಗಳಲ್ಲಿ ನಾಯಿ ಗುಣಮುಖವಾಯಿತು. ರಾಮು ಅದಕ್ಕೆ ಚಿನ್ನ ಎಂದು ಹೆಸರು ಇಟ್ಟನು. ಆ ದಿನದಿಂದ ಚಿನ್ನ ರಾಮುವಿನ ಒಳ್ಳೆಯ ಸ್ನೇಹಿತನಾಯಿತು. ಎಲ್ಲಿಗೆ ಹೋದರೂ ಚಿನ್ನ ರಾಮುವಿನ ಜೊತೆಗೇ ಹೋಗುತ್ತಿತ್ತು. ಈ ಘಟನದಿಂದ ಹಳ್ಳಿಯವರು ರಾಮುವನ್ನು ಮೆಚ್ಚಿಕೊಂಡರು. ಎಲ್ಲರೂ ಅವನಂತೆ ಪ್ರಾಣಿಗಳಿಗೂ ದಯೆ ತೋರಬೇಕು ಎಂದು ಕಲಿತರು. ನೀತಿ: ದಯೆ ಮತ್ತು ಸಹಾಯ ಮಾಡುವ ಮನಸ್ಸು ಯಾವಾಗಲೂ ನಮ್ಮನ್ನು ಒಳ್ಳೆಯ ವ್ಯಕ್ತಿಗಳನ್ನಾಗಿಸುತ್ತದೆ.